ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಕಳೆದ ವಿಡಿಯೋದಲ್ಲಿ ನಾವು ಸೆಲ್ ಮೆಮ್ಬ್ರೇನ್ ಸ್ಟ್ರಕ್ಚರನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ದ ಸ್ಟ್ರಕ್ಚರ್ ಆಫ್ ಸೆಲ್ ಮೆಮ್ಬ್ರೇನ್ ವಿಚ್ ಈಸ್ ಕಂಪೋಸ್ಡ್ ಆಫ್ ಲಿಪಿಡ್ಸ್, ದೆನ್ ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಲಿಪಿಡ್ಸ್ ಅಂದರೆ ಫಾಸ್ಫೋಲಿಪಿಡ್ ಬೈಲೇಯರ್. ದೆನ್ ಇಫ್ ಯು ಟೇಕ್ ದ ಪ್ರೋಟೀನ್ಸ್, ಎಕ್ಸ್ಟರ್ನಲ್ ಪ್ರೋಟೀನ್ಸ್ ಆ್ಯಂಡ್ ಇಂಟರ್ನಲ್ ಪ್ರೋಟೀನ್ಸ್. ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ಗ್ಲೈಕೋಲಿಪಿಡ್ ಅಥವಾ ಗ್ಲೈಕೋಪ್ರೋಟೀನ್ ಅಂತ ಕಲ್ತಿದ್ವಿ. ಅದಾದಮೇಲೆ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. ಹೂ ಪ್ರಪೋಸ್ ದಿಸ್ ಮಾಡೆಲ್? ಸಿಂಗರ್ ಆ್ಯಂಡ್ ನಿಕೋಲ್ಸನ್ ಇನ್ ದ ಇಯರ್ ಆಫ್ 1972, ಆ್ಯಂಡ್ ದೇ ಸೆಡ್ ದ್ಯಾಟ್ ದ ಪ್ಲಾಸ್ಮಾ ಮೆಮ್ಬ್ರೇನ್ ಈಸ್ ಹ್ಯಾವಿಂಗ್ ಅ ಫ್ಲೂಯಿಡ್ ನೇಚರ್. ಅಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ನಲ್ಲಿ. ಏನಂತಂದರೆ ಪ್ರೋಟೀನ್ ಐಸ್ಬರ್ಗ್ಸ್ in the sea of lipid. ಓಕೆ, ಬಯೋ ಸ್ಟಡೀಸ್ ಚಾನಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದರ ಪ್ರೀವಿಯಸ್ ವಿಡಿಯೋನ ನೋಡಿ, ಅಂದರೆ ನಿಮಗಿದು ಅರ್ಥ ಆಗುತ್ತೆ ಎದಕ್ಕೆ ಇಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್, ದ ಸಿಂಗರ್ ಆ್ಯಂಡ್ ನಿಕೋಲ್ಸನ್ ಸೆಡ್ ದ್ಯಾಟ್ the cell membrane is the protein icebergs in the sea of lipid. ಅಂದರೆ ಇವಾಗ ಒಂದು ಓಷನ್ ತಗೊಂಡ್ರೆ, ಒಂದು ಸಮುದ್ರವನ್ನು ತಗೊಂಡ್ರೆ ಅಲ್ಲಲ್ಲಿ ಏನಾಗುತ್ತೆ, ಈ ಮಂಜುಗಡ್ಡೆ ಅಥವಾ ಈ ಹಿಮಗಡ್ಡೆಗಳು ತೇಲ್ತಾ ಇರ್ತವೆ. ಅದೇ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಮನೆಯಲ್ಲಿ ಒಂದು ಫುಲ್ ದೊಡ್ಡ ಒಂದು ಗ್ಲಾಸ್ನಲ್ಲಿ ನೀರನ್ನು ತಗೊಳ್ಳಿ. ಓಕೆ, ಅದ್ರ ಮೇಲ್ಗಡೆ ನಿಮ್ದು ಐಸ್ ಕ್ಯೂಬ್ಸ್ ಇರ್ತಾವಲ್ಲ ಫ್ರಿಜ್ನಲ್ಲಿ, ಈ ರೀತಿ ಐಸ್ ಕ್ಯೂಬ್ಸ್ ಹಾಕಿ. ಹೆಂಗಾಗುತ್ತೆ ಇದು? ಈ ಐಸ್ ಕ್ಯೂಬ್ಸು ಸ್ಲೋಲಿ ನೀರಿನಲ್ಲಿ ತೇಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ಇದು ಫುಲ್ ಸಿ ಅಂದರೆ ಏನು? ಇಲ್ಲೇನು ಪೂರ್ತಿ ನೀರಿದೆಯಲ್ಲ, ಇದು ಒಂದು ಸಮುದ್ರ ಇದ್ದಂಗೆ. ಎದುರು ಸಮುದ್ರ ಅಂತೆ, ಇದು ಲಿಪಿಡ್ ಇದ್ದಂತೆ. ಓಕೆ, ಅದ್ರ ಒಳಗಡೆ ಇವೇನು ಐಸ್ಬರ್ಗ್ಸ್ ಇದ್ದಾವಲ್ಲ, ಮಂಜುಗಡ್ಡೆ ಇದ್ದಾವಲ್ಲ, ಇವು ಪ್ರೋಟೀನ್ ಇದ್ದಂಗೆ. ಓಕೆ, ಅದಕ್ಕೆ ಏನು ಹೇಳಿದ್ದು ಅಕಾರ್ಡಿಂಗ್ ಟು ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್, ಇದೇನು ಪ್ರೋಟೀನ್ಸ್ ಇದಾವಲ್ಲ ಇವು ಐಸ್ಬರ್ಗ್ಸ್ ಇದ್ದಂಗೆ. ಪ್ರೋಟೀನ್ ಐಸ್ಬರ್ಗ್ಸ್ ಇನ್ ದ ಸಿ ಆಫ್ ಲಿಪಿಡ್. ಸೊ ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಮ್ಬ್ರೇನ್, ಕಂಟಿನ್ಯೂಸ್ ಆಗಿ ಲಿಪಿಡ್ಸ್ ಇರ್ತವೆ. ಹೌದಾ, ಲಿಪಿಡ್ ಬೈಲೇಯರ್ ಇರುತ್ತೆ ಕೆಳಗಡೆ ಮತ್ತು ಮೇಲ್ಗಡೆ. ಬಟ್ ಕೆಲವೊಂದು ಜಾಗದಲ್ಲಿ ನಿಮ್ಗೆ ಏನು ಸಿಗುತ್ತೆ? ಪ್ರೋಟೀನ್ ಮೊಲಿಕ್ಯೂಲ್ಸ್ ಸಿಗ್ತವೆ. ವಿಚ್ ಆರ್ ದಿಸ್ ಪ್ರೋಟೀನ್ಸ್? ದೇ ಮೇ ಬಿ ಇಂಟ್ರೆನ್ಸಿಕ್ ಪ್ರೋಟೀನ್ಸ್ ಆರ್ ದೇ ಮೇ ಬಿ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ಸ್. ಓಕೆ, ಸೊ ಅದನ್ನೇ ಹೇಳಿದ್ದು ಸಿಂಗರ್ ಆ್ಯಂಡ್ ನಿಕೋಲ್ಸನ್. ಪ್ರೋಟೀನ್ ಐಸ್ಬರ್ಗ್ಸ್ ಇನ್ ದ ಸಿ ಆಫ್ ಲಿಪಿಡ್. ಅವು ರಿಜಿಡ್ ಆಗಿರೋದಿಲ್ಲ, ಫ್ಲೂಯಿಡಿಟಿ, ಮೆಮ್ಬ್ರೇನ್ ಫ್ಲೂಯಿಡಿಟಿ. ಸೊ ಅದು ಸ್ಲೋ ಆಗಿ ಆ ಮೆಮ್ಬ್ರೇನು ಮೂವ್ ಆಗ್ತಾ ಇರುತ್ತೆ. ಅದು ಮೂವ್ ಆದಂಗೆಲ್ಲ ಅದರಲ್ಲಿರುವಂತಹ ಲಿಪಿಡ್ಸು ಮತ್ತು ಪ್ರೋಟೀನ್ಸು ಮೂವ್ ಆಗ್ತಿರ್ತವೆ. ಓಕೆ, ಆ್ಯಂಡ್ ಆಫ್ಟರ್ ದಿಸ್ ಸಿಂಗರ್ ಆ್ಯಂಡ್ ನಿಕೋಲ್ಸನ್ ಅಂದರೆ ಈ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಆದಮೇಲೆ ವಿ ಹ್ಯಾವ್ ಸ್ಟಡಿಡ್ ದ ಮೆಮ್ಬ್ರೇನ್ ಟ್ರಾನ್ಸ್ಪೋರ್ಟ್. ಯಾವ್ಯಾವುದು? ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಮತ್ತು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಎನರ್ಜಿ ಅಲ್ಲೇ ಬೇಕು, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಿಗೆ ಬೇಕು. ಆಸ್ಮೋಸಿಸ್ ಎಲ್ಲಿ ಬಂತು? ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನಲ್ಲಿ ಬಂತು. ಕ್ಯಾರಿಯರ್ ಪ್ರೋಟೀನ್ ವೇರ್ ವಿ ಹ್ಯಾವ್ ಸ್ಟಡಿಡ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ನಲ್ಲಿ. ಆಸ್ಮೋಸಿಸ್ ಎಲ್ಲಿ ಬಂತು? ಅಗೈನ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನಲ್ಲಿ ಬಂತು. ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಎಲ್ಲಿ? ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ನಲ್ಲಿ. ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನಲ್ಲಿ. ಓಕೆ, ಜಸ್ಟ್ ದ ರಿವಿಷನ್. ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಯಾವುದು? ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಬಟ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಯಾವುದು? ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಒಂದು ಗುಡ್ಡ ಅಥವಾ ಬೆಟ್ಟ ಇತ್ತು ಅಂದರೆ ಮೇಲ್ಗಡೆಯಿಂದ ಇಳಿಲಿಕ್ಕೆ ನಿಮ್ಗೆ ಎನರ್ಜಿ ಜಾಸ್ತಿ ಬೇಕಾಗೋದಿಲ್ಲ, ಈಸಿಯಾಗಿ ಬಂದುಬಿಡ್ತೀರ. ಸೊ ಹೈಯರ್ ಟು ಲೋವರ್ ಅದು ಪ್ಯಾಸಿವ್. ಅದೇ ನೀವು ಗುಡ್ಡ ಕೆಳಗಡೆಯಿಂದ ಮೇಲೆ ಹತ್ತಬೇಕು ಅಂದರೆ, ಲೋವರ್ ಟು ಹೈಯರ್ ಹತ್ತಬೇಕು ಅಂದರೆ ಫುಲ್ ಎನರ್ಜಿ ಹಾಕಿ ಹತ್ತಬೇಕು. ಸೊ ಅದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ರೈಟ್? ನೌ ಕಮಿಂಗ್ ಟು ದಿಸ್ ವಿಡಿಯೋ. ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಡಿ ದ ಸೆಕೆಂಡ್ ಸೆಲ್ ಕವರಿಂಗ್. ಯಾವುದು? ಸೆಲ್ ವಾಲ್. ಸೊ ಸೆಲ್ ಮೆಮ್ಬ್ರೇನ್ ಅಂತೂ ಕಂಪಲ್ಸರಿಯಾಗಿ ಎಲ್ಲ ಸೆಲ್ಸ್ಗಳಲ್ಲೂ, ಎಲ್ಲ ಕಿಂಗ್ಡಮ್ಗಳಲ್ಲೂ ಇರಲೇಬೇಕು, ವೆದರ್ ಇಟ್ ಈಸ್ ಅ ಪ್ರೊಕ್ಯಾರಿಯೋಟಿಕ್ ಆರ್ ಯೂಕ್ಯಾರಿಯೋಟಿಕ್. ಬಟ್ ಇಫ್ ಯು ಟೇಕ್ ದ ಸೆಲ್ ವಾಲ್, ನೋ ದಿಸ್ ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಹೌದಾ? ಪ್ರೊಕ್ಯಾರಿಯೋಟ್ಸ್ನಲ್ಲೂ ಇರುತ್ತೆ ಬ್ಯಾಕ್ಟೀರಿಯಾ. ದೆನ್ ಸೈನೋಬ್ಯಾಕ್ಟೀರಿಯಾ ಅಂದರೆ ಬ್ಲೂ ಗ್ರೀನ್ ಆಲ್ಗೆ. ಬಟ್ ಇಫ್ ಯು ಟೇಕ್ ಮೈಕೋಪ್ಲಾಸ್ಮಾ ವಿಚ್ ಕಮ್ಸ್ ಅಂಡರ್ ಕಿಂಗ್ಡಮ್ ಮೊನೇರಾ, ಮೈಕೋಪ್ಲಾಸ್ಮಾದಲ್ಲಿ ಸೆಲ್ ವಾಲ್ ಇರೋದಿಲ್ಲ. ದೆನ್ ಯಾವ್ದು ಬರುತ್ತೆ? ಮೊನೇರಾ ಆದಮೇಲೆ ಪ್ರೊಟಿಸ್ಟಾದಲ್ಲೂ ಇರುತ್ತೆ, ಕೆಲವೊಂದು ಪ್ರೊಟಿಸ್ಟಾಗಳಲ್ಲಿ ಸೆಲ್ ವಾಲ್ ಕಂಡು ಬರುತ್ತೆ. ದೆನ್ ಫಂಜೈನಲ್ಲಿ ಆ್ಯಂಡ್ ಪ್ಲ್ಯಾಂಟ್ಸ್. Okay, so if you take the 5 kingdom system, ಯಾರು ಕೊಟ್ಟರು? R.H. Whittaker.
ಮೊನೇರಾ, ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟೆ, ಅನಿಮಲಿಯಾ. ಸೊ ಫಸ್ಟ್ 4 ಇದಾವಲ್ಲ, ಮೊನೆರಾದಲ್ಲೂ ಸೆಲ್ ವಾಲ್ ಕಂಡು ಬರುತ್ತೆ, ಪ್ರೊಟಿಸ್ಟಾ ಕೆಲವೊಂದು ಮೆಂಬರ್ಸ್ಗಳಲ್ಲಿ ಇದು ಸೆಲ್ ವಾಲ್ ಕಂಡು ಬರುತ್ತೆ, ಫಂಜೈ ಅಗೇನ್ ಆಲ್ ದ ಮೆಂಬರ್ಸ್ ಆಫ್ ದಿಸ್ ಫಂಜೈ ದೇ ಹ್ಯಾವ್ ಅ ಸೆಲ್ ವಾಲ್, ಆ್ಯಂಡ್ ಪ್ಲ್ಯಾಂಟ್ ಅಂತೂ ನಮ್ಗೆ ಗೊತ್ತೇ ಇದೆ, ಪ್ಲ್ಯಾಂಟ್ ಸೆಲ್ ಅಂದರೆ ಅಲ್ಲಿ ಸೆಲ್ ವಾಲ್ ಇರಲೇಬೇಕು ಅಂತ. ಓಕೆ, ಸೊ all these types of organisms, the cell membrane is externally having one more layer called as cell wall. Howda? So if you take the cell, now for example here we'll take the plant cell. So ಒಂದು plant cell ಅನ್ನು ತಗೊಂಡ್ರೆ, now this is the cell membrane. ಈ cell membrane ಇದ್ದು ಹೊರಗಡೆ ನಮಗೆ ಏನು ಕಾಣಿಸುತ್ತೆ, there is a one more layer which is nothing but the cell wall. ಸರಿನಾ? Now what is the nature of this cell wall compared to cell membrane? The cell wall is more rigid, okay, and it is non-living. ಓಕೆ, ಇವಾಗ ಸೆಲ್ ಮೆಂಬ್ರೇನು ಫ್ಲೂಯಿಡ್ ಥರ ಇರುತ್ತೆ, ಅಂದರೆ ಅದು ಮೂವ್ ಆಗ್ತಾ ಇರುತ್ತೆ ಅಂತ ಹೇಳಿದ್ವಿ, ಅದರಲ್ಲಿರುವಂತಹ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇರುತ್ತೆ ಅಂತ ನಾವು ಫ್ಲೂಯಿಡ್ ಮೊಸೈಕ್ ಮಾಡೆಲ್ನಲ್ಲಿ ಕಲ್ತಿದ್ದೀವಿ. ಬಟ್ this cell wall, it is non-living and it is very rigid and supportive structure, okay, where it is present outside the cell membrane. Howda? So where do you find this layer? It is present outside the cell membrane. But ಈ ಪ್ರೊಟಿಸ್ಟಾ ತೊಗೊಂಡ್ರೆ ಅಲ್ಲಿ ಬೇರೆ ರೀತಿಯಾಗಿ ಸೆಲ್ ವಾಲ್ ಇರುತ್ತೆ, ಫಂಜೈ ತೊಗೊಂಡ್ರೆ ಅಲ್ಲಿ ಅಗೇನ್ ಬೇರೆ ರೀತಿಯಾಗಿ ಸೆಲ್ ವಾಲ್, ಅಗೇನ್ ಪ್ಲ್ಯಾಂಟ್ಸ್ನಲ್ಲಿ ಬೇರೆ ಥರ ಇರುತ್ತೆ, ಆ್ಯಂಡ್ ಈವನ್ ಇನ್ ಕೇಸ್ ಆಫ್ algae also you will find the cell wall. So the composition of cell wall, ಇವಾಗ ಸೆಲ್ ಮೆಂಬ್ರೇನ್ ಅಂತಂದರೆ ಎಲ್ಲ ಜೀವಿಗಳಲ್ಲೂ ಸೆಲ್ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಬಟ್ ಇಫ್ ಯು ಟೇಕ್ ದ ಸೆಲ್ ವಾಲ್, ದ ಕಂಪೋಸಿಷನ್ ವೇರೀಸ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್. ಆಲ್ಗೆನಲ್ಲಿ ಬೇರೆ ರೀತಿ ಇರುತ್ತೆ, ಫಂಗೈನಲ್ಲಿ ಬೇರೆ ರೀತಿ ಇರುತ್ತೆ, ಮತ್ತು ಪ್ಲ್ಯಾಂಟ್ಸ್ನಲ್ಲಿ ಬೇರೆ ಆಗಿರುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್, if you take the cell wall of algae, okay, so in case of algae the cell wall is made up of cellulose, howda, chemicals, then galactans, mannans, mannans, then minerals like Ca, CO3. ಅದೇ ನೀವು ಆಲ್ಗೇನನ್ನು ಬಿಟ್ಟು ಈ ಪ್ಲ್ಯಾಂಟ್ಸನ್ನು ತಗೊಂಡ್ರೆ, ಇನ್ ಕೇಸ್ ಆಫ್ ಪ್ಲ್ಯಾಂಟ್ಸ್ ದ ಸೆಲ್ ವಾಲ್ ಈಸ್ ಕಂಪೋಸ್ಡ್ ಆಫ್ ಸೆಲ್ಯುಲೋಸ್ ಅಂತೂ ಕಂಪಲ್ಸರಿ ಇರಲೇಬೇಕು, ಸೆಲ್ಯುಲೋಸ್, ಓಕೆ, ದೆನ್ ಹೆಮಿಸೆಲ್ಯುಲೋಸ್, ದೆನ್ ಪೆಕ್ಟಿನ್, PECTIN, ಪೆಕ್ಟಿನ್, ಮತ್ತು ಕೆಲವೊಂದು ಪ್ರೋಟೀನ್ಸ್. ಇದು ಎಲ್ಲಿ? ಪ್ಲ್ಯಾಂಟ್ಸ್ಗಳಲ್ಲಿ. ಅದನ್ನೇ ನೀವು ಫಂಜೈನಲ್ಲಿ ತೊಗೊಂಡ್ರೆ ಕಿಂಗ್ಡಮ್ ಮೈಕೋಟಾ, ಫಂಗೈ ಅಥವಾ ಫಂಜೈ. ಸೊ ಇನ್ ಕೇಸ್ ಆಫ್ ಫಂಜೈ, ದಿಸ್ ಸೆಲ್ ವಾಲ್ ಈಸ್ ಕಂಪೋಸ್ಡ್ ಆಫ್ ಅ ಕೆಮಿಕಲ್ ಕಾಲ್ಡ್ ಕೈಟೀನ್ ಅಥವಾ ಚೈಟೀನ್ ಅಂತಲೂ ಹೇಳ್ತಾರೆ. ಸೊ ಸೆಲ್ಯುಲೋಸ್ ಈಸ್ ರಿಪ್ಲೇಸ್ಡ್ ಬೈ ಕೈಟೀನ್. So the composition of cell wall, it varies or it differs along the organisms. Now we'll study the general structure of cell wall and how it is formed and what it is doing inside the cell. So if you take the structure of cell wall, now structure of cell wall, ಓಕೆ, ಈ ಒಂದು ಸೆಲ್ ವಾಲ್ ಲೇಯರು ಅಂತಂದರೆ ಅದರಲ್ಲಿ ಅಗೇನ್ 2 ಲೇಯರ್ಸ್ ಇರ್ತವೆ. ಸೊ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ 2 ಲೇಯರ್ಸ್. ದ ಫಸ್ಟ್ ಈಸ್ ಕಾಲ್ಡ್ ಆ್ಯಸ್ ಪ್ರೈಮರಿ ವಾಲ್ ಅಥವಾ ಪ್ರೈಮರಿ ಲೇಯರ್, ಸೆಕೆಂಡ್ ಒನ್ ಸೆಕೆಂಡರಿ ವಾಲ್. ಓಕೆ, ಸೊ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ 2 ಲೇಯರ್ಸ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಏನಿದು ಪ್ರೈಮರಿ ಮತ್ತು ಸೆಕೆಂಡರಿ? ಇಲ್ಲಿ ಒಂದು ಸೆಲ್ ಇದೆ. ಫಾರ್ ಎಕ್ಸಾಂಪಲ್, ದಿಸ್ ವಿಲ್ ಸ್ಟಡಿ ವಿತ್ ರಿಸ್ಪೆಕ್ಟ್ ಟು ದ ಪ್ಲಾಂಟ್ ಸೆಲ್. ದಿಸ್ ಈಸ್ ಒನ್ ಪ್ಲಾಂಟ್ ಸೆಲ್.
ಒಳಗಡೆ ನ್ಯೂಕ್ಲಿಯಸ್ ಇದೆ, ದೆನ್ ಸೈಟೋಪ್ಲಾಸಮ್, ಆರ್ಗನೈಸ್ ಎಲ್ಲ ಇದೆ. ಇದೇನು ಹೊರಗಡೆದ್ದು ಸೆಲ್ ಮೆಂಬ್ರೇನ್, ಹೌದಾ? ಈ ಸೆಲ್ ಮೆಂಬ್ರೇನು, ಸೈಟೋಪ್ಲಾಸಮು ಮತ್ತು ನ್ಯೂಕ್ಲಿಯಸ್ ಅದರಲ್ಲಿರುವಂತಹ ಎಲ್ಲ ಕಂಟೆಂಟ್ಸು they will start sending some materials and these materials will accumulate outside the plasma membrane and this layer we call it as the primary layer ಅಥವಾ primary wall. ಗೊತ್ತಾಗ್ತಿದೆಯಾ? ಸೊ primary wall is formed outside the plasma membrane. Remember this, okay? ಸೆಲ್ಲಿಗೆ ಅಂಟ್ಕೊಂಡು ಇನ್ನೂ ಪ್ಲಾಸ್ಮಾ ಮೆಂಬ್ರೇನೇ ಇದೆ, ಅದ್ರ ಹೊರಗಡೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಅದನ್ನು ನಾವು ಪ್ರೈಮರಿ ವಾಲ್ ಅಂತ ಕರಿತೀವಿ. ಓಕೆ, ಈ ಪ್ರೈಮರಿ ವಾಲ್ ಆದಮೇಲೆ ಅದು ಸ್ಲೋ ಆಗಿ ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 ಲೇಯರ್ ಆಯಿತು, ಒಂದು ಪ್ರೈಮರಿ ಮತ್ತು ಒಂದು ಸೆಲ್ ಮೆಂಬ್ರೇನ್. ಓಕೆ, ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಇದೇ ಸೆಲ್ಲು ಹಿಯರ್ ಇದೇ ಒಂದು ಸೆಲ್ ಇದೆಯಾ, ಇದೇನು ಪ್ಲಾಸ್ಮಾ ಮೆಂಬ್ರೇನ್. ಹೊರಗಡೆ ಇದು ಏನಿತ್ತು, ಪ್ರೈಮರಿ ಮೆಂಬ್ರೇನ್ ಇತ್ತು. ಸೊ ಈ ಪ್ರೈಮರಿ ಮೆಂಬ್ರೇನು ಸ್ಲೋಲಿ ಅದು ಹೊರಗಡೆ ಪುಷ್ ಆಗುತ್ತೆ. ಓಕೆ ಓಕೆ ಇವಾಗ ಇದೇನು ಸೆಲ್ ಮೆಂಬ್ರೇನ್ ಮತ್ತು ಪ್ರೈಮರಿ ವಾಲ್ ಇದೆಯಲ್ಲ, ಇವೆರಡರದ್ದು ಮಧ್ಯೆ again there is a secretion of one more layer and this layer we call it as a secondary layer ಅಥವಾ secondary wall, secondary cell wall. ಅರ್ಥ ಆಗ್ತಿದೆಯಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು? ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟು ಒಂದು ಪ್ರೈಮರಿ ಲೇಯರ್ ಅಂತ ಆಗುತ್ತೆ. ಪ್ರೈಮರಿ ಲೇಯರ್ ಹಾಗೆ ದೂರ ಹೋಗ್ತಾ 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 ಆ ಪ್ರೈಮರಿ ಲೇಯರ್ ಇದ್ದ ಜಾಗದಲ್ಲಿ ಸೆಕೆಂಡರಿ ಲೇಯರು ಫಾರ್ಮ್ ಆಗುತ್ತೆ. ಈ ಸೆಕೆಂಡರಿ ಲೇಯರ್ಸ್ನಲ್ಲಿ ಅಗೇನ್ 3 ಮೆಂಬ್ರೇನ್ಸ್ ಇರ್ತವೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಕ್ಯಾಚ್ ದಿಸ್ ಪಾಯಿಂಟ್. ಒಂದು ಪ್ರೈಮರಿ ಇದೆ, ಅದ್ರ ಒಳಗಡೆ ಸೆಕೆಂಡರಿ ಇದೆ, ಅದ್ರ ಒಳಗಡೆ ಸೆಲ್ ಮೆಂಬ್ರೇನ್ ಇದೆ, ಹೌದಾ? ಹೊರಗಡೆಯಿಂದ ಬನ್ನಿ, ಇದು ಸುತ್ತಲಿರೋದೇನು ಪ್ರೈಮರಿ, ಅದ್ರ ಒಳಗಡೆ ಏನಾಯಿತು, ಸೆಕೆಂಡರಿ ಬಂತು, ಅದ್ರ ಒಳಗಡೆ ಸೆಲ್ ಮೆಂಬ್ರೇನ್ ಇನ್ನೂ ಹಾಗೇ ಇದೆ. ಇದೇನು ಸೆಕೆಂಡರಿ ಇದೆಯಲ್ಲ, ಇದರಲ್ಲಿ 3 ಲೇಯರ್ಸ್ ಇರ್ತವೆ, S1, S2 ಮತ್ತು S3. ಸೊ ಈ 3 ಲೇಯರ್ಸ್ ಸೇರಿ ಒಂದು ಸೆಕೆಂಡರಿ ಸೆಕೆಂಡರಿ ಮೆಂಬ್ರೇನ್ ಆಗಿರುತ್ತೆ. ವಿಲ್ ರೈಟ್ ದ ಡಿಫ್ರೆನ್ಸಸ್. ಸೊ ವಾಟ್ ಈಸ್ ದಿಸ್ ಪ್ರೈಮರಿ ವಾಲ್? ಇಟ್ ಈಸ್ ದ ಇನಿಷಿಯಲ್ ವಾಲ್, ಹೌದಾ? ಇನಿಷಿಯಲ್ ಅಂದರೆ ಮುಂಚೆ ಬಂದಿದ್ದು. ಸೊ ಮುಂಚೆ ಇಲ್ಲಿ ಇನಿಷಿಯಲಿ ಪ್ರೈಮರಿ ವಾಲ್ ಫಾರ್ಮ್ ಆಯಿತು. ಇನಿಷಿಯಲ್ ವಾಲ್ ವಿಚ್ ಈಸ್ ವೆರಿ ಇಲಾಸ್ಟಿಕ್ ಆ್ಯಂಡ್ ಇಟ್ ಈಸ್ ವೆರಿ ಥಿನ್. ಸೊ ಥಿನ್ ಆಗಿರುತ್ತೆ ಮತ್ತು ಸ್ವಲ್ಪ ಇಲಾಸ್ಟಿಕ್ ಆಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಕಂಪೋಸ್ಡ್ ಆಫ್ ಪೆಕ್ಟೀನ್. ಇದ್ರ ಒಳಗಡೆ ನಿಮಗೆ ಪೆಕ್ಟೀನ್ ಮತ್ತು ಸೆಲ್ಯುಲೋಸ್ ಸಿಗುತ್ತೆ. ಯಾವುದಿದು? ಪ್ರೈಮರಿ ವಾಲು. ಸ್ಲೋಲಿ ಸೆಕೆಂಡರಿ ವಾಲ್ ಫಾರ್ಮ್ ಆಗುತ್ತೆ. ಎಲ್ಲಿ? ದಿಸ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ ಪ್ರೈಮರಿ ವಾಲ್, ಇನ್ಸೈಡ್ ದ primary wall and this is made up of 3 sub layers. sub layer ಅಂತ ನೆನ್ಪಿಟ್ಕೋಬಹುದು, S1, S2 and S3. ಹಾಗಾಗಿ ನೀವು ಪ್ಲಾಂಟ್ ಸೆಲ್ಸನ್ನು ತಗೊಂಡ್ರೆ ಪ್ಲಾಂಟ್ ಸೆಲ್ಸ್ ಹೆಂಗೆ ಕಾಣಿಸುತ್ತೆ? ನೋ ದಿಸ್ ಈಸ್ ದ ಸೆಲ್ ಮೆಂಬ್ರೇನ್. ಓಕೆ, ನೆಕ್ಸ್ಟ್ ಸೆಲ್ ಮೆಂಬ್ರೇನ್. ನಾವು ವಿಲ್ ಇಮ್ಯಾಜಿನ್ 3 cells ಹಿಯರ್. ಸೊ ಈ ಸೆಲ್ಸದ್ದು ನೆಕ್ಸ್ಟ್ ನಿಮಗೆ ಯಾವ ಲೇಯರ್ ಸಿಗಬೇಕು? Next you will get the secondary wall, ಹೌದಾ? Now this is the secondary wall. Now again this is the secondary wall. ಇದಾದಮೇಲೆ ನೆಕ್ಸ್ಟ್ ಯಾವುದಿರುತ್ತೆ? ಪ್ರೈಮರಿ ವಾಲ್ ಇರುತ್ತೆ. ಸ್ಕಿಪ್ ಮಾಡಿ ನೋಡಬೇಡಿ, ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಯೂ ಸೆಕೆಂಡರಿ ವಾಲ್, ಹಿಯರ್ ಆಲ್ಸೋ ಸೆಕೆಂಡರಿ ವಾಲ್. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಈ 2 ಸೆಲ್ಸ್ಗಳಲ್ಲಿ ಈ ಕಡೆಯಿಂದನೂ ಪ್ರೈಮರಿ ವಾಲ್ ಕಾಣ್ತಿದೆ, ಈ ಕಡೆಯಿಂದನೂ ಹೊರಗಡೆ ಪ್ರೈಮರಿ ವಾಲ್ ಕಾಣ್ತಿದೆ. ಸೊ ದ ಪ್ರೈಮರಿ ವಾಲ್ ಬಿಟ್ವೀನ್ ದ ಅಡ್ಜಸೆಂಟ್ ಸೆಲ್ಸ್ ಇವೆರಡು ಹಿಂಗೆ ಸ್ಟಿಕ್ ಆಗಿಬಿಡ್ತವೆ. ಗ್ಲೂ ಅಂತ, ಸಿಮೆಂಟಿಂಗ್ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಇಲ್ಲಿ ಈಸಿಯಾಗಿ ಕಾಣಿಸುತ್ತೆ. ಸೊ 2 ಪ್ರೈಮರಿ ವಾಲು ಮಧ್ಯೆ ಹಿಂಗೆ ಸ್ಟಿಕ್ ಆಗಿಬಿಡ್ತವೆ. ಆ್ಯಂಡ್ ದಿಸ್ ಒನ್ ವಿ ಕಾಲ್ ಇಟ್ ಆ್ಯಸ್ ಮಿಡಲ್ ಲ್ಯಾಮೆಲ್ಲೆ. middle
ಲ್ಯಾಮೆಲ್ಲೆ. ಸೊ ಮಿಡಲ್ ಲ್ಯಾಮೆಲ್ಲೆ ಯಾವ ಲೇಯರನ್ನು ಜಾಯಿನ್ ಮಾಡ್ತಾ ಇದೆ? ಅದು ಪ್ರೈಮರಿ ಮೆಂಬ್ರೇನ್ ಅಥವಾ ಪ್ರೈಮರಿ ವಾಲನ್ನು ಜೋಡಣೆ ಮಾಡ್ತಾ ಇದೆ. ಸೊ ಒಂದಕ್ಕೊಂದು ಸೆಲ್ ಹೆಂಗೆ ಅರೇಂಜ್ ಆಗಿರ್ತವೆ, ಇವಾಗ ನಾವು ಇಟ್ಟಂಗಿ ಎಲ್ಲ ಹೆಂಗೆ ಕಟ್ತೀವಿ, ಇಲ್ಲಿ ಬ್ರಿಕ್ಸ್ನೆಲ್ಲ ಮಧ್ಯೆ ಸಿಮೆಂಟ್ ಹಾಕ್ತೀವಲ್ಲ, ಆ ಸಿಮೆಂಟ್ ಅಂದರೆ ಏನು? ಈ ಮಿಡಲ್ ಲ್ಯಾಮೆಲ್ಲೆ ಇದ್ದಂಗೆ. ಸೊ ಮಿಡಲ್ ಲ್ಯಾಮೆಲ್ಲೆ ಸೆಲ್ಸದ್ದು ಎಲ್ಲ ಕಡೆಯಿಂದ ಅದು ಸಿಕ್ರೀಟ್ ಆಗಿ ಈ ಪ್ರೈಮರಿ ವಾಲನ್ನು ಅಟ್ಯಾಚ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಪ್ರೈಮರಿ ವಾಲ್ ಅಟ್ಯಾಚ್ ಆಯಿತು ಅಂದರೆ ಸೆಲ್ಸು ಒಂದಕ್ಕೊಂದು ಅಟ್ಯಾಚ್ ಆದಂಗೆ. ಇವಾಗ ಇಲ್ಲಿ ಮೇಲ್ಗಡೆ ಮತ್ತು ಇಲ್ಲಿ ಮಿಡಲ್ ಲ್ಯಾಮೆಲ್ಲೆ ಇರುತ್ತೆ. ಅಗೇನ್ ಮಿಡಲ್ ಲ್ಯಾಮೆಲ್ಲೆ, ಇಲ್ಲಿ ಮೇಲ್ಗಡೆ ಇರುವಂತಹ ಸೆಲ್ಸದ್ದು ಒಂದು ಪ್ರೈಮರಿ ವಾಲ್. ಗೊತ್ತಾಗ್ತಿದೆಯಾ? ಸೊ ಎರಡು ಸೆಲ್ಸ್ಗಳ ಮಧ್ಯೆ ಏನು ಪ್ರೈಮರಿ ವಾಲೇ ಹೊರಗಡೆ ಇದೆ. ಇವಾಗ ಔಟ್ರ್ ಮೋಸ್ಟ್ ಲೇಯರ್ ಯಾವುದಾಯಿತು? ಪ್ಲಾಂಟ್ಸ್ಗಳಲ್ಲಿ ಅಥವಾ ಆಲ್ಗೆ ಫಂಜೈಗಳಲ್ಲಿ ಪ್ರೈಮರಿ ವಾಲ್. ಸೊ ಈ ಪ್ರೈಮರಿ ವಾಲನ್ನು ಸಿಮೆಂಟ್ ಥರ ಹೀಗೆ ಗ್ಲೂ ಮಾಡುತ್ತೆ, ಅಟ್ಯಾಚ್ ಮಾಡಿಬಿಡುತ್ತೆ. ಯಾವುದು? ಮಿಡಲ್ ಲ್ಯಾಮೆಲ್ಲೆ. ಆ್ಯಂಡ್ ದಿಸ್ ಮಿಡಲ್ ಲ್ಯಾಮೆಲ್ಲೆ ಈಸ್ ಕಂಪೋಸ್ಡ್ ಆಫ್ ಪೆಕ್ಟಿನ್, ದೆನ್ ಮ್ಯಾಗ್ನೀಷಿಯಮ್ ಆರ್ ಕ್ಯಾಲ್ಶಿಯಂ ಪೆಕ್ಟೇಟ್. ಯಾವ ಕೆಮಿಕಲ್ ಇರುತ್ತೆ ಇಲ್ಲಿ? ಪೆಕ್ಟಿನ್ ಇರ್ಬೋದು, ಅಥವಾ ಮ್ಯಾಗ್ನೀಷಿಯಮ್ ಪೆಕ್ಟೇಟ್ ಅಥವಾ ಕ್ಯಾಲ್ಶಿಯಂ ಪೆಕ್ಟೇಟ್ ಇರುತ್ತೆ. ಈ ಕೆಮಿಕಲ್ಸ್ ಹೆಂಗೆ? ಇವು ಸಿಮೆಂಟ್ ಇದ್ದಂಗೆ ಎರಡು ಮೊಲಿಕ್ಯೂಲ್ಸನ್ನು ಹೀಗೆ ಅಟ್ಯಾಚ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಇಲ್ಲಿ ಮೊಲಿಕ್ಯೂಲ್ಸ್ ಅಂದರೆ ಯಾವುವು? ಪ್ಲಾಂಟ್ ಸೆಲ್ಸ್ಗಳು. ಓಕೆ, ಸೊ ದ ಪ್ರೈಮರಿ ವಾಲ್ ಬಿಟ್ವೀನ್ ದ ಅಡ್ಜಸೆಂಟ್ ಸೆಲ್ಸ್, ಇಟ್ ಈಸ್ ಗ್ಲೂಡ್ ವಿತ್ ದ ಹೆಲ್ಪ್ ಆಫ್ ಮಿಡಲ್ ಲ್ಯಾಮೆಲ್ಲೆ. ರೈಟ್. ನೆಕ್ಸ್ಟ್ ಸ್ಟ್ರಕ್ಚರ್. ಈ ಎಲ್ಲ ಸೆಲ್ಸ್ ತೊಗೊಂಡ್ರೆ, ಎಕ್ಸ್ಪೆಷಲಿ ನಾವು ಪ್ಲ್ಯಾಂಟ್ ಸೆಲ್ಸ್ಗಳ ಬಗ್ಗೆ ಹೇಳ್ತಾ ಇರೋದು. ಈ ನೇಬರಿಂಗ್ ಸೆಲ್ಸ್ ತೊಗೊಂಡ್ರೆ, ಇವಾಗ ಒಂದು 100 ಸೆಲ್ಸ್ ಇದ್ದರೆ ಪ್ಲ್ಯಾಂಟ್ಸ್ನಲ್ಲಿ, ಆ 100 ಸೆಲ್ಸ್ನಲ್ಲೂ ಇರುವಂತಹ ಸೈಟೋಪ್ಲಾಸಮ್ಮು ಒಂದಕ್ಕೊಂದು ಜಾಯಿನ್ ಆಗಿರ್ತವೆ. ಅರೆ ಇಲ್ಲಿ ಮೆಂಬ್ರೇನ್ ಇದೆ, ಹೆಂಗೆ ಜಾಯಿನ್ ಆಯಿತು ಅಂತ ಕೇಳಿದರೆ, ಇಲ್ಲಿ ಸ್ಪೆಷಲ್ ಸ್ಟ್ರಕ್ಚರ್ಸ್ ಫಾರ್ಮ್ ಆಗ್ತವೆ ಹಿಂಗೆ. ಓಕೆ, ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ದೆಮ್ ಆ್ಯಸ್ ಪ್ಲಾಸ್ಮೋಡೆಸ್ಮಾಟಾ. Plasmodesmata. Where do we write this structure? Here we will write. Now what are these openings? They are called plasmodesmata. What are these structures? The gaps which connect the cytoplasm. So ಈ ಸೆಲ್ ಇರುವಂತಹ ಸೈಟೋಪ್ಲಾಸಮು, ದೆನ್ ಈ ಸೆಲ್ನಲ್ಲಿ ಅಗೇನ್ ಥರ್ಡ್ ಸೆಲ್. ಸೊ ಎಲ್ಲ ಸೆಲ್ಸ್ಗಳಲ್ಲಿನೂ ಚಿಕ್ಕ ಚಿಕ್ಕದಾದಂತಹ ಮೈನ್ಯೂಟ್ ಪೋರ್ಸ್ ಇರ್ತವೆ. ಅವೇನು ಮಾಡ್ತವೆ? ಎಲ್ಲ ಸೆಲ್ಸದ್ದು ಸೈಟೋಪ್ಲಾಸಮನ್ನು ಕನೆಕ್ಟ್ ಮಾಡ್ತವೆ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆ್ಯಸ್ ಪ್ಲಾಸ್ಮೋಡೆಸ್ಮೆಟಾ. ಎಲ್ಲಿ ಪ್ಲಾಸ್ಮೋಡೆಸ್ಮೆಟಾ ಇರುತ್ತಲ್ಲ, ಅಲ್ಲಿ ಪ್ರೈಮರಿ ವಾಲ್ ಆಗಲಿ ಅಥವಾ ಸೆಕೆಂಡರಿ ವಾಲ್ ಆಗಲಿ, ಮಿಡಲ್ ಲ್ಯಾಮೆಲ್ಲೆ ಆಗಲಿ, ಅಲ್ಲಿ ಸೀಕ್ರೆಟ್ ಆಗಿರೋದಿಲ್ಲ. ಸೊ ಅದು ಗ್ಯಾಪು ಹಾಗೇ ಉಳಿಯುತ್ತೆ. ಸೊ ಇದೇನು ಗ್ಯಾಪ್ ಉಳಿಯುತ್ತಲ್ಲ ಪ್ಲಾಸ್ಮೋಡೆಸ್ಮೆಟಾ, ಈ ಪ್ಲಾಸ್ಮೋಡೆಸ್ಮೆಟಾಗಳ ಮೂಲಕ ಈಸಿಯಾಗಿ ಮೊಲಿಕ್ಯೂಲ್ಸ್ ಹಿಂಗೆ ಮೂವ್ ಆಗ್ಬೋದು, ಸೈಟೋಪ್ಲಾಸಮ್ ಮೂವ್ ಆಗ್ಬೋದು. ಎಲ್ಲ ಮೊಲಿಕ್ಯೂಲ್ಸು ಅಲ್ಲ, ಸೆಲೆಕ್ಟೆಡ್ ಮೆಂಬರ್ಸ್. ಓಕೆ, ಸೊ what is this cell wall? The cell wall is composed of again 2 layers, primary wall and secondary wall. ಮೊದಲು ಯಾವ ಲೇಯರ್ ಬೆಳೆಯುತ್ತೆ? ಸ್ಲೋ ಆಗಿ ಒಂದು ಪ್ರೈಮರಿ ಸೆಲ್ ವಾಲ್ ಬೆಳೆಯುತ್ತೆ. ಪ್ರೈಮರಿ ಸೆಲ್ ವಾಲ್ ಹಾಗೆ ಬೆಳೀತಾ ಬೆಳೀತಾ ಮಧ್ಯದಲ್ಲಿ ಇನ್ನೊಂದು ಲೇಯರ್ ಫಾರ್ಮ್ ಆಗುತ್ತೆ, ಅದನ್ನು ಸೆಕೆಂಡರಿ ವಾಲ್ ಅಂತ ಹೇಳ್ತೀವಿ. ಸೆಕೆಂಡರಿ ವಾಲ್ನಲ್ಲಿ 3 ಸಬ್ ಲೇಯರ್ಸ್ ಇರ್ತವೆ, S1, S2 ಆ್ಯಂಡ್ S3. ಸೊ ಕಂಪ್ಲೀಟಾಗಿ ಪ್ರೈಮರಿ ಮತ್ತು ಸೆಕೆಂಡರಿ ವಾಲ್ ಬೆಳೆದಂಗೆ ಆ ಸೆಲ್ಗಳ ಮಧ್ಯೆ ಮಿಡಲ್ ಲ್ಯಾಮೆಲ್ಲೆ ಬೆಳೆಯುತ್ತೆ. ಅಂದರೆ ಈ ಕೆಮಿಕಲ್ಸ್ ಬಂದು ಅಲ್ಲಿ ಕುತ್ಕೋತವೆ. ಯಾವುವು? ಪೆಕ್ಟಿನ್ ಆಗ್ಬೋದು ಅಥವಾ ಮ್ಯಾಗ್ನೀಷಿಯಮ್ ಆರ್ ಕ್ಯಾಲ್ಶಿಯಂ ಪೆಕ್ಟೇಟ್. ಸೊ ಆ ಮೊಲಿಕ್ಯೂಲ್ಸ್ ಬಂದು ಅಂದರೆ ಒಂದಕ್ಕೊಂದು ಸೆಲ್ಸ್ ಅರೇಂಜ್ ಆಗಿಬಿಡ್ತವೆ, ಪ್ಲಾಸ್ಮೋಡೆಸ್ಮೆಟಾ ಫಾರ್ಮ್ ಆಗಿರ್ತವೆ. ಪ್ಲಾಸ್ಮೋಡೆಸ್ಮೆಟಾ ಇರುವಂತಹ ಪ್ಲೇಸ್ನಲ್ಲಿ ಇದೇನು ಸ್ಟ್ರಕ್ಚರ್ಸ್ ಅಂದರೆ ಸೆಲ್ ವಾಲ್ ಆಗ್ಬೋದು ಅಥವಾ ಸೆಲ್ ಮೆಂಬ್ರೇನ್ ಆಗಿರೋದು ಅಲ್ಲಿ ಅದು ಫಾರ್ಮ್ ಆಗಿರೋದಿಲ್ಲ. ಸೊ ಅದು ಗ್ಯಾಪು ಹಾಗೆ ಉಳಿಯುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಪ್ಲಾಸ್ಮೋಡೆಸ್ಮೆಟಾ, all the cytoplasm or all the cells, neighboring cells are interconnected with each other, and this is the structure of cell wall. And what is the function of cell wall? It allows again the transport of molecules. ಕೆಲವೊಂದು ಮೊಲಿಕ್ಯೂಲ್ಸನ್ನು ಹೊರಗಡೆ ಬರಲಿಕ್ಕೆ ಅಥವಾ ಒಳಗಡೆ ಹೋಗಲಿಕ್ಕೆ ಈ ಸೆಲ್ ವಾಲ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೇನ್ ಫಂಕ್ಷನ್ ಈಸ್ ಇಟ್ ಪ್ರೊವೈಡ್ಸ್ ದ supportive structure ಅಥವಾ it provides the mechanical strength to the cell. Okay, it also provides the extra support to the cell. ಹೌದಾ? ಸೊ ಸೆಲ್ ಮೆಂಬ್ರೇನ್ ಅಷ್ಟೇ ಇತ್ತು ಅಂದರೆ ಅದು ಫ್ಲೂಯಿಡ್ ಆಗಿರುತ್ತೆ. ಬಟ್ ಈ ಸೆಲ್ ವಾಲ್ ಬಂತು ಅಂದರೆ ಸೆಲ್ ವಾಲ್ ಫುಲ್ ಗಟ್ಟಿಯಾಗಿದ್ದಂಗೆ. ನಾವು ಹೂ ಅಬ್ಸರ್ವ್ ದಿಸ್ ಸೆಲ್ ವಾಲ್ ಫಾರ್ ದ ಫಸ್ಟ್ ಟೈಮ್? ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ, ಈ ಲೆಸನದ್ದು ಫಸ್ಟ್
ಇದೇನು ವಿಡಿಯೋ ಇದೆಯಲ್ಲ ಅಲ್ಲಿ ನಾವು ರಾಬರ್ಟ್ ಹುಕ್ ಬಗ್ಗೆ ಕಲ್ತಿದ್ವಿ. ರಾಬರ್ಟ್ ಹುಕ್ ಏನು ಮಾಡಿದ್ರು, ಕಾರ್ಕ್ ಸೆಲ್ಸನ್ನು ಅಬ್ಸಾರ್ವ್ ಮಾಡಿದ್ರು. ಅವ್ರಿಗೆ ಹೆಂಗೆ ಕಾಣಿಸಿತ್ತು, ಅದು ಈ ರೀತಿಯಾಗಿ ಹನಿ ಕೋಮ್ ಥರ ಒಂದು ಸ್ಟ್ರಕ್ಚರ್ ಕಾಣಿಸಿತ್ತು. ಐ ಹೋಪ್ ಯು ರಿಮೆಂಬರ್ ದಿಸ್ ಸ್ಟ್ರಕ್ಚರ್. ಸೊ ಇದೇನವ್ರು ಸ್ಟ್ರಕ್ಚರ್ ನೋಡಿದ್ರಲ್ಲ, ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ದ ಸೆಲ್ ವಾಲ್. ಓಕೆ, ಸೆಲ್ ವಾಲ್ ಈಸ್ ನಾನ್ ಲಿವಿಂಗ್. ಸೊ ಇಲ್ಲಿ ಒಳಗಡೆ ಇರುವಂತಹ ಸೆಲ್ ಮೆಂಬ್ರೇನು ಹೋಗಿದೆ, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಎಲ್ಲ ಡಿಜನರೇಟ್ ಆಗಿದೆ. ವಾಟ್ ಈಸ್ ರಿಮೈನಿಂಗ್? ಇಟ್ ಈಸ್ ಓನ್ಲಿ ದ ಸೆಲ್ ವಾಲ್. ಈವನ್ ನಾವು ಗಿಡಗಳನ್ನು ಮುಟ್ಟಿದರೆ ಹೊರಗಡೆಯಿಂದ ಇದೇನು ಗಟ್ಟಿಯಾಗಿ ಬಾರ್ಕ್ ಇರುತ್ತಲ್ಲ, ತೊಗಟೆ ಅಂತೀವಲ್ಲ, ಅದೇನದು? ಅದು ಸೆಲ್ ವಾಲ್. ಸೊ ಅಲ್ಲಿರುವಂತಹ ಸೆಲ್ಸ್ಗಳದ್ದು ಸೈಟೋಪ್ಲಾಸಮ್ಮು ಎಲ್ಲ ಕೋಶ ರಸ ಎಲ್ಲ ಹೋಗಿ ಸೆಲ್ ವಾಲ್ ಹಾಗೆ ಉಳಿದಿರುತ್ತೆ. ಅದಕ್ಕೆ ನಮಗೆ ಅದು ಹಾರ್ಡ್ ಅಂತ ಫೀಲ್ ಆಗುತ್ತೆ. ಸೊ ದ್ಯಾಟ್ಸ್ ವೈ we have written here it is very rigid. So cell wall is very hard or it is very rigid and non-living structure which is again made up of primary wall and secondary wall. ಇವಾಗ ನಮಗೆ ನೇಲ್ಸ್ ಗೊತ್ತಿದೆಯಲ್ಲ, ಉಗುರು ಬೆಳೀತಾ ಇರುತ್ತೆ. ಹೆಂಗೆ ಉಗುರು ನೀವು ಕಟ್ ಮಾಡ್ಕೊಂಡು ದಿನ 2-3 ದಿವಸ ಆದಮೇಲೆ ಒಂದು ಚಿಕ್ಕದಾದಂತಹ ಒಂದು ವೈಟ್ ಲೈನ್ ಬೆಳೆಯುತ್ತೆ. ಅದೇನದು? ಪ್ರೈಮರಿ ವಾಲ್ ಇದ್ದಂಗೆ. ಅದು ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದ್ರ ಹಿಂದ್ಗಡೆ ಮತ್ತೆ ಹೊಸದಾಗಿ ಇನ್ನೊಂದು ಲೇಯರ್ ಬೆಳೀತಾ ಇರುತ್ತೆ. ಅದೇನು? ಅದು ಸೆಕೆಂಡರಿ ವಾಲ್. ಸೊ ಹೊರಗಡೆಯಿಂದ ಪ್ರೈಮರಿ ವಾಲ್, ಅದರ ನೆಕ್ಸ್ಟು ಸೆಕೆಂಡರಿ ವಾಲ್, ಅದರ ನೆಕ್ಸ್ಟು ಸೆಲ್ ಮೆಂಬ್ರೇನ್, ಅದ್ರ ಒಳಗಡೆ ಸೈಟೋಪ್ಲಾಸಮ್ ಒಳಗಡೆ ನ್ಯೂಕ್ಲಿಯಸ್. ಯು ಗಾಟ್ ದಿಸ್ ಪಾಯಿಂಟ್? ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡೀಡ್ ದ structure of a cell wall and how the cells are interconnected, that is with the help of plasmodesmata, right? ನಾವು ಇನ್ ದ ನೆಕ್ಸ್ಟ್ ವಿಡಿಯೋ ಒಂದು ಸೆಲ್ಲಿದ್ದು ಹೊರಗಡೆ ಬಾರ್ಡರನ್ನು ಕಲ್ತ್ವಿ. ನೆಕ್ಸ್ಟು ಒಳಗಡೆ ಏನಿದೆ? ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ನಲ್ಲಿರುವಂತಹ ಆರ್ಗನಲೈಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಿಂದ ಕಲಿಯೋಣ, ರೈಟ್? ಟಿಲ್ ದೆನ್ ಪ್ರಾಕ್ಟೀಸ್ ಆಲ್ ದೀಸ್ ನೋಟ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ರೆಫರ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.